ಇಂಪಾರ್ಟೆಂಟ್ ಕಾನ್ಸೆಪ್ಟ್ HSTR ಕೆಮಿಸ್ಟ್ರಿ ರಸಾಯನಶಾಸ್ತ್ರ. ಸಮುದ್ರದ ನೀರಿನ ಸಾಂದ್ರತೆ ಕೆಳಗಿನ ಯಾವ ಸಂದರ್ಭದಲ್ಲಿ ಅತಿ ಹೆಚ್ಚು ಇರುತ್ತದೆ? ಫಸ್ಟ್, ಅದರೊಂದಿಗೆ ಲವಣಗಳು ಹೆಚ್ಚಾದಾಗ. ಆಳ ಕಡಿಮೆ ಆದಂತೆ ಲವಣತೆ ಹೆಚ್ಚಾದಾಗ. ಸಿ, ಆಳ ಹೆಚ್ಚಾದಂತೆ ಲವಣತೆ ಕಡಿಮೆ ಆದಾಗ. ಆಳ ಕಡಿಮೆ ಆದಂತೆ ಲವಣತೆಯು ಕಡಿಮೆ ಆದಾಗ. ಇಲ್ಲಿ ಯಾವುದು ಸರಿ ಉತ್ತರ ಎಂದರೆ ಅದರೊಂದಿಗೆ ಲವಣವು ಹೆಚ್ಚಾದಾಗ ಸಮುದ್ರದ ನೀರಿನ ಸಾರತೆ ಹೆಚ್ಚಾಗುತ್ತದೆ. 1 ಲೀಟರ್ ತಂಪು ಗಾಳಿಗಿಂತ 1 ಲೀಟರ್ ಒಣ ಗಾಳಿಯು ಕಡಿಮೆ ತೂಕ ಹೊಂದಿರುತ್ತದೆ. ಕಾರಣ: ಕಡಿಮೆ ತಾಪಮಾನದಲ್ಲಿ ಅಣುಗಳ ಸಂಖ್ಯೆ ಕಡಿಮೆ ಇರುವುದು. ಬಿ, ಕಡಿಮೆ ತಾಪಮಾನದಲ್ಲಿ ಅಣುಗಳ ಸಂಖ್ಯೆ ಹೆಚ್ಚು ಇರುವುದು. ಸಿ, ಕಡಿಮೆ ತಾಪಮಾನದಲ್ಲಿ ಅಣುಗಳ ಶಕ್ತಿ ಕಡಿಮೆ ಇರುತ್ತದೆ. ಡಿ, ಕಡಿಮೆ ತಾಪಮಾನದಲ್ಲಿ ಅಣುಗಳ ಶಕ್ತಿ ಹೆಚ್ಚು ಇರುತ್ತದೆ. ಸರಿಯಾದ ಉತ್ತರ ಬಿ, ಕಡಿಮೆ ತಾಪದಲ್ಲಿ ಅಣುಗಳ ಸಂಖ್ಯೆ ಹೆಚ್ಚು ಇರುತ್ತದೆ. ಕರ್ಪೂರವನ್ನು ತಟ್ಟೆಯ ಮೇಲಿಟ್ಟಾಗ ಅದು ಕಾಣದಾಗುತ್ತದೆ ಹೇಗೆ? ಅದು ನೇರವಾಗಿ ಘನರೂಪದಿಂದ ಅನಿಲ ರೂಪಕ್ಕೆ ಮಾರ್ಪಡುತ್ತದೆ. ಬಿ, ತಟ್ಟೆಯ ಲೋಹದೊಂದಿಗೆ ಅದು ವರ್ತಿಸುತ್ತದೆ. ಸಿ, ಅದು ವಾತಾವರಣದ ಅನಿಲಗಳೊಂದಿಗೆ ವರ್ತಿಸುತ್ತದೆ. ಡಿ, ಮೇಲಿನ ಯಾವುದೂ ಅಲ್ಲ. ಆನ್ಸರ್: ಅದು ನೇರವಾಗಿ ಘನರೂಪದಿಂದ ಅನಿಲ ರೂಪಕ್ಕೆ ಮಾರ್ಪಾಡಾಗುತ್ತದೆ. ಉತ್ಪರಿವರ್ತನಾ ಎಂದು ಕರೆಯುತ್ತಾರೆ. ಒಂದು ಸ್ವಾಭಾವಿಕ ಅನಿಲ ಬಾವಿಯಿಂದ ಕೆಳಗಿನವುಗಳನ್ನು ಯಾವ ಅನುಕ್ರಮದಲ್ಲಿ ಪಡೆಯಲಾಗುತ್ತದೆ? ಸ್ವಾಭಾವಿಕ ಅನಿಲ, ನೀರು, ಕಚ್ಚಾ ತೈಲ. 1, 2, 3, 3, 2, 1. ಸಿ, 2, 3, 1, 1, 3, 2. ಆನ್ಸರ್: 1, 2, 3. ಸ್ವಾಭಾವಿಕ ಅನಿಲ, ನೀರು, ಕಚ್ಚಾ ತೈಲ. ಇಟ್ಟಿಗೆ ಒಂದನ್ನು ನೀರಿನಲ್ಲಿ ಹಾಕಿದಾಗ ನೀರಿನ ಗುಳ್ಳೆಗಳು ಮೇಲೇಳಲು ಕಾರಣ: ಇಟ್ಟಿಗೆಯಿಂದ ನೀರು ಹೊರ ಚೆಲ್ಲಲ್ಪಡುತ್ತವೆ. ನೀರಿನಲ್ಲಿರುವ ಗಾಳಿ ಇಟ್ಟಿಗೆಯಲ್ಲಿರುವ ರಂಧ್ರಗಳ ಮುಖಾಂತರ ಗಾಳಿ ಹೊರಬರುತ್ತದೆ. ಮೇಲಿನ ಯಾವುದೂ ಅಲ್ಲ. ಆನ್ಸರ್: ಸಿ, ಇಟ್ಟಿಗೆಯಲ್ಲಿರುವ ರಂಧ್ರಗಳ ಮುಖಾಂತರ ಗಾಳಿ ಹೊರಬರುತ್ತದೆ. ಒಂದು ಮರದ ತುಂಡು ನೀರಿನಲ್ಲಿ ತೇಲುತ್ತಿದೆ. ನೀರನ್ನು ಬಿಸಿ ಮಾಡಿದರೆ ಮರದ ತುಂಡು ಏನಾಗುತ್ತದೆ? ಎ, ಗಾತ್ರದಲ್ಲಿ ದೊಡ್ಡದಾಗುತ್ತದೆ. ಬಿ, ಸ್ವಲ್ಪ ಮುಳುಗುತ್ತದೆ. ಸಿ, ಅದೇ ಮಟ್ಟದಲ್ಲಿ ತೇಲುತ್ತದೆ. ಡಿ, ಸ್ವಲ್ಪ ಏರುತ್ತದೆ. ಆನ್ಸರ್ ಈಸ್ ಅದೇ ಮಟ್ಟದಲ್ಲಿ ತೇಲುತ್ತದೆ. ಕಾವಳ, ಫಾಗ್. ಕಾವಳ ಅಂದರೆ ಫಾಗ್. ಇದು ಈ ಕೆಳಗಿನ ಯಾವ ಕೊಲಾಯ್ಡಲ್ ವ್ಯವಸ್ಥೆಗೆ ಸೇರುತ್ತದೆ? ಅನಿಲದಲ್ಲಿನ ದ್ರವ, ದ್ರವದಲ್ಲಿನ ಅನಿಲ, ಅನಿಲದಲ್ಲಿನ ಘನ, ದ್ರವದಲ್ಲಿನ ದ್ರವ. ಯಾವುದು? ಅನಿಲದಲ್ಲಿನ ದ್ರವ. ಚೆಂಡು ಮುಚ್ಚಳ ಕಾರ್ಕ್ ಇರುವ ಪೂರಾ ನೀರು ತುಂಬಿದ ಸೀಸೆಯೊಂದು ಹೆಪ್ಪುಗಟ್ಟಿದಾಗ ಒಡೆಯುತ್ತದೆ. ಏಕೆಂದರೆ ಹೆಪ್ಪುಗಟ್ಟಿದಾಗ ಸೀಸೆ ಸಂಕುಚಿತವಾಗುತ್ತದೆ. ಹೆಪ್ಪುಗಟ್ಟಿದಾಗ ನೀರು ಘನ ಪ್ರಮಾಣ ಪರಿಣಾಮವಾಗಿ ಗಾತ್ರ ಕಡಿಮೆ ಆಗುವುದರಿಂದ ಹೆಪ್ಪುಗಟ್ಟಿದಾಗ ನೀರಿನ ಘನ ಪ್ರಮಾಣ ಹೆಚ್ಚಾಗುತ್ತದೆ. ಗಾಜು ಒಂದು ಅನುಷ್ಠವಾಹಕವಾಗಿದೆ. ಆನ್ಸರ್ ಈಸ್ ಸಿ, ಹೆಪ್ಪುಗಟ್ಟಿದಾಗ ನೀರಿನ ಘನ ಪ್ರಮಾಣ ಹೆಚ್ಚಾಗುವುದರಿಂದ. ಮೋಡಗಳು ವಾತಾವರಣಕ್ಕೆ ತೇಲುವುದಕ್ಕೆ ಕಾರಣವು ಅವುಗಳ ಕಡಿಮೆ ಉಷ್ಣತೆ. ಬಿ, ವೇಗ. ಸಿ, ಒತ್ತಡ. ಡಿ, ಸಾಂದ್ರತೆ ಅಂದರೆ ಭಾರ. ಯಾವುದಂದರೆ ಮೋಡಗಳು ವಾತಾವರಣದಲ್ಲಿ ತೇಲುವುದಕ್ಕೆ ಕಾರಣ ಅವುಗಳ ಒತ್ತಡ.